ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣೇಶನ ಈ ಸ್ತೋತ್ರ ಕೇಳದವರಾರು? ಋಗ್ವೇದದಲ್ಲಿ ಗಣಾನಾಂ ತ್ವಾ ಗಣಪತಿಂ ಹವಾಮಹೆ ಎಂಬ ರುಕ್ಕು ಇದ್ದು, ಇದು ಗಣಪತಿಯ ಪೂಜೆಯ ಮುಖ್ಯ ಮಂತ್ರವಾಗಿ ಇಂದಿಗೂ ಪುರಸ್ಕೃತವಾಗಿದೆಯಾದರೂ ವಿದ್ವಾಂಸರು ಇಲ್ಲಿನ ಗಣಪತಿ ಶಬ್ದಕ್ಕೆ ಬೃಹಸ್ಪತಿ ಅಥವಾ ಬ್ರಹ್ಮಣಸ್ಪತಿ ಎಂದು ಅರ್ಥಿಸುತ್ತಾರೆ. ಪುರಾಣ ಕಾಲದ ಗಣಪತಿ ಮೂರ್ತಿ ಕಲ್ಪನೆಯೇ ಪ್ರಸಿದ್ಧ. ಆದರೆ ಮಾನವಗ್ರಾಹ್ಯ ಸೂತ್ರದಲ್ಲಿ ವಿನಾಯಕರ ಸಂಖ್ಯೆ 4 ಎಂದಿರುವುದಲ್ಲದೆ ಇವರ ಹೆಸರು ಕ್ರಮವಾಗಿ ಸಾಲಕಂಟಕ, ಕೂಷ್ಮಂಡ, ರಾಜಪುತ್ರ ಉಸ್ಮಿತ ಮತ್ತು ದೇವಾಂಜನ ಎಂಬುದನ್ನು ತಿಳಿಸಿ ಇವರ ಪೀಡಾ ಪರಿಹಾರವಾಗಿ ಶಾಂತಿ ಕರ್ಮಗಳನ್ನು ವಿಧಿಸಿದೆ. ಮುಂದೆ ಯಜ್ಞವಲ್ಕ್ಯ ಸ್ಮೃತಿಯಲ್ಲಿ ಈ ವಿನಾಯಕರ ತಾಯಿ ಅಂಬಿಕೆಯೆಂದೂ ಇವರನ್ನು ತೃಪ್ತಿಪಡಿಸದೆ ಪೀಡೆ ಪರಿಹಾರವಾಗದೆಂದು ಹೇಳಿದೆ. ಶಕರಂಭದಲ್ಲಿ ರಚಿತವಾದ ಬೋಧಾಯನ ಗೃಹ್ಯ ಸೂತ್ರ, ಗೋಭಿಲ ಸ್ಮೃತಿಗಳಲ್ಲಿಯೂ ಹಾಲನ ಅಂದರೆ ಸತವಾಹನ ಗಥಾ ಸಪ್ತಶತಿಯಲ್ಲಿಯೂ ಗಜಮುಖನ ಉಲ್ಲೇಖದಂತೆ ಅಗ್ರ ಪೂಜಾರ್ಹತೆಯೂ ನಿರ್ದಿಷ್ಟವಾಗಿದೆ. ಬಾಣಭಟ್ಟ, ಭವಭೂತಿಗಳು ಸಹ ಗಣಪತಿಯ ಸ್ತೋತ್ರ ಮಾಡಿದ್ದಾರೆ. ಇನ್ನು ವಿಘ್ನ ನಿವಾರಕನ ಮಹಿಮೆ ಒಂದೇ ಎರಡೇ. ಗಣೇಶನ ಜನನ ಮತ್ತು ಏಕದಂತನಾಗೋ ಪುರಾಣ ಕಥೆಗಳು ಅತ್ಯಂತ ರೋಚಕ ಮತ್ತು ಪ್ರಸಿದ್ಧವಾಗಿವೆ. ಒಮ್ಮೆ ಪಾರ್ವತೀ ದೇವಿ ಸ್ನಾನ ಮಾಡುವ ಮುಂಚೆ ಕಾವಲಿಗಾಗಿ ತನ್ನ ಮೈಯಿಂದ ಗಣೇಶನನ್ನು ಸೃಷ್ಟಿಸಿ ಒಳಕ್ಕೆ ಯಾರನ್ನೂ ಬಿಡದಂತೆ ಆದೇಶಿಸಿ ಸ್ನಾನಕ್ಕೆ ಹೋಗುತ್ತಾಳೆ. ಅದೇ ಸಂದರ್ಭದಲ್ಲಿ ಶಿವನು ಸ್ನಾನಗೃಹ ಪ್ರವೇಶಿಸಲು ಪ್ರಯತ್ನಪಟ್ಟಾಗ ಗಣೇಶ ತಡೆಯುತ್ತಾನೆ. ಇದರಿಂದ ಕೋಪಗೊಂಡ ಶಿವನು ಆತನ ತಲೆ ಕತ್ತರಿಸುತ್ತಾನೆ. ಇದನ್ನು ಕಂಡ ಪಾರ್ವತಿ ಉಗ್ರರೂಪ ತಾಳಿ ವಿಶ್ವನಾಶಕ್ಕೆ ಮುಂದಾಗುತ್ತಾಳೆ. ಬ್ರಹ್ಮಾಂಡದ ಜವಾಬ್ದಾರಿ ಹೊತ್ತಿದ್ದ ತ್ರಿಮೂರ್ತಿಗಳ ಪೈಕಿ ಒಬ್ಬನಾದ ಬ್ರಹ್ಮದೇವ ಪಾರ್ವತಿಯಲ್ಲಿ ಕ್ಷಮೆಯಾಚಿಸಿ ವಿಶ್ವದ ನಾಶಕ್ಕೆ ಮುಂದಾಗದಂತೆ ಕೋರಿದಾಗ ಪಾರ್ವತಿಯು ಶಿವನಲ್ಲಿ ಗಣೇಶನಿಗೆ ಮರುಜೀವ ಕೊಟ್ಟು ವಿಶ್ವದಲ್ಲಿ ಪ್ರಥಮ ಪೂಜೆ ಆತನಿಗೆ ಸಲ್ಲಬೇಕು ಅನ್ನೋ ಷರತ್ತು ವಿಧಿಸಿ ಬೇಡಿಕೆ ಇಟ್ಟಾಗ ಶಿವ ಆದಿಯಾಗಿ ತ್ರಿಮೂರ್ತಿಗಳು ಒಪ್ಪುತ್ತಾರೆ. ಶಿವನು ತನ್ನ ಸೇವಕರನ್ನು ಕಾಡಿಗೆ ಅಟ್ಟಿ ಯಾರು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿರುತ್ತಾರೋ ಅವರ ತಲೆ ತರುವಂತೆ ಆದೇಶಿಸುತ್ತಾನೆ. ಅದರಂತೆ ಸೈನಿಕರು ದಕ್ಷಿಣಾಭಿಮುಖವಾಗಿ ಮಲಗಿದ್ದ ಆನೆ ತಲೆಯೊಂದನ್ನು ತರುತ್ತಾರೆ. ಶಿವನು ಆ ಆನೆಯ ತಲೆಯನ್ನು ರುಂಡರಹಿತ ಗಣೇಶನ ದೇಹಕ್ಕೆ ಸೇರಿಸಿದಾಗ ಗಜಮುಖ ಗಣಪ ಜನ್ಮ ತಾಳಿದನು. ಒಮ್ಮೆ ಪರಶುರಾಮನು ಕೈಲಾಸಕ್ಕೆ ಬಂದಾಗ ಗಣೇಶ ಆತನನ್ನು ತಡೆಯುತ್ತಾನೆ. ಆಗ ಇಬ್ಬರ ನಡುವೆ ದೊಡ್ಡ ಕಾದಾಟವೇ ನಡೆಯುತ್ತದೆ. ಈ ಹೋರಾಟದಲ್ಲಿ ಗಣೇಶ ತನ್ನ ಒಂದು ಹಲ್ಲನ್ನು ಕಳೆದುಕೊಂಡ ಕಾರಣಕ್ಕೆ ಏಕದಂತ ಎಂದು ಕರೆಯಲ್ಪಡುತ್ತಾನೆ. ಈ ಎಲ್ಲಾ ಪೀಠಿಕೆ ಏಕೆಂದರೆ ವಿಶ್ವದ ಎಲ್ಲಾ ಕಡೆ ಗಜರೂಪ ವಿಗ್ರಹ ಗಣಪನನ್ನು ಮಾತ್ರ ಕಂಡಿರುತ್ತೇವೆ. ಆದರೆ ತಮಿಳುನಾಡಿನ ಆ ಒಂದು ಪುರಾಣ ಪ್ರಸಿದ್ಧ ಕ್ಷೇತ್ರದಲ್ಲಿ ಮಾತ್ರ ನರರೂಪಿ ಗಣಪನ ವಿಗ್ರಹ ಕಾಣಲು ಸಾಧ್ಯ. ಹಾಗಾದರೆ ಯಾವುದು ಈ ಕ್ಷೇತ್ರ? ಅದೇ ಆದಿವಿನಾಯಕ ದೇವಸ್ಥಾನ. ತಮಿಳುನಾಡಿನ ಕೊತ್ತನೂರು ಪಟ್ಟಣದ ಹತ್ತಿರವಿರುವ ವಿಶ್ವಪ್ರಸಿದ್ಧ ಆದಿವಿನಾಯಕ ದೇವಸ್ಥಾನ. 7ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯವು ಅತ್ಯಂತ ಪುರಾತನ ದೇವಾಲಯವಾಗಿದ್ದು, ಇಲ್ಲಿ ಸುಮಾರು 5 ಅಡಿ ಎತ್ತರದ ಸೊಂಟದ ಸುತ್ತಲೂ ನಾಗಾಭರಣ ಹೊಂದಿದ ನರರೂಪ ಅಂದರೆ ಗಜಮುಖನಾಗುವ ಮೊದಲು ಗಣಪನ ಮೂಲ ದೈವಿಕ ನೋಟ ಪ್ರತಿನಿಧಿಸುವ ರೂಪದ ಗಣಪತಿ ಪೂಜಿಸಲ್ಪಡುತ್ತಿದ್ದಾನೆ. ಆದಿ ಅಂದರೆ ಪ್ರಥಮ ಅಥವಾ ಮೂಲ ಎಂತಲೂ ವಿನಾಯಕ ಅಂದರೆ ಗಣೇಶನ ಮತ್ತೊಂದು ಹೆಸರು. ಈ ಎರಡೂ ಸೇರಿ ಆದಿ ವಿನಾಯಕನಾಗಿ ಸ್ಥಾಪಿತಗೊಂಡಿದ್ದಾನೆ. ಬಹುಶಃ ಈ ನರರೂಪದ ಗಣಪನ ದೇಗುಲ ವಿಶ್ವದಲ್ಲಿಯೇ ಏಕೈಕ ದೇವಾಲಯ ಅಂದರೆ ತಪ್ಪಾಗಲಾರದು. ಭಾರತ ಮಾತ್ರವಲ್ಲದೆ ಪ್ರಾಚೀನ ಭಾರತೀಯರು ತಮ್ಮ ಸಂಸ್ಕೃತಿಯನ್ನು ಹರಡಿದ ಸಾಗರೋತ್ತರ ದೇಶಗಳಲ್ಲಿ ಕೂಡ ಗಣಪತಿ ವಿಗ್ರಹಗಳು ಜನಪ್ರಿಯವಾಗಿದ್ದವು. ಜಾವಾ, ಕಾಂಬೋಡಿಯಾ, ಬೋರ್ನಿಯೋ ಮೊದಲಾದ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಹಿಂದೂ ಗಣಪತಿಗಳಿದ್ದರೆ, ಚೀನಾ, ಜಪಾನ್, ಶ್ರೀಲಂಕಾಗಳಲ್ಲಿ ಬೌದ್ಧರ ಪ್ರಭಾವದಿಂದ ಮಾರ್ಪಟ್ಟ ರೂಪದ ಗಣಪತಿ ವಿಗ್ರಹಗಳು ಇಂದಿಗೂ ಕಾಣಸಿಗುತ್ತವೆ. ಏನೇ ಅಂದರೂ ತಮಿಳುನಾಡಿನ ಕೊತ್ತನೂರಿನ ಮನುಜ ಮುಖ ರೂಪದ ಅಪರೂಪದ ಆದಿ ವಿನಾಯಕನ ದರ್ಶನದಿಂದ ಈ ಮನುಜ ಜನ್ಮ ಸಾರ್ಥಕ ಅನ್ನೋದರಲ್ಲಿ ಎರಡು ಮಾತಿಲ್ಲ.